ಮಂಗಳೂರಿನಲ್ಲಿ ಅಥವಾ ದಕ್ಷಿಣ ಕನ್ನಡದಲ್ಲಿ ಇತ್ತೀಚೆಗೆ ಕೊಲೆಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಒಂದು ಕಡೆ ಹಿಂದೂ ಮತ್ತು ಮುಸ್ಲಿಂ ಅಸಂಖ್ಯಾತ ಸಂಖ್ಯೆಯಲ್ಲಿ ಕೊಲೆಗಳಾಗ್ತಾ ಇರ್ತಕ್ಕಂಥದ್ದು. ಯಾವುದೋ ಕಡೆ ಶಾಂತಿ ನೆಲೆಸ್ತಾ ಇಲ್ಲ. ಇದು ಒಂದು ರೀತಿಯಲ್ಲಿ ದ್ವೇಷದ ರಾಜಕೀಯ ಬೆಳ್ಕೊಂಡು ಹೋಗ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ವಿಧಾನ ಪರಿಷತ್ ಮುಖ್ಯ ಸಚೇತಕರು ಮತ್ತು ಕಾಂಗ್ರೆಸ್ನ ಹಿರಿಯ ನಾಯಕರಾದಂಥ ಸಲೀಂ ಅಹಮದ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ರೀತಿಯಾದಂಥ ವಾತಾವರಣ ಇದೆ ಅಂತ ತಾವು ಗಮನಿಸಿದ್ರಿ. ಹಿಂದೂ ಮುಸ್ಲಿಂ ಮಧ್ಯೆ ಇತ್ತೀಚೆಗೆ ದ್ವೇಷದ ಬಹಳ ಬೆಳೀತಾ ಇದೆ. ಇದಕ್ಕೆ ಕಡಿವಾಣ ಹಾಕೋಕ್ಕೆ ಸರ್ಕಾರ ಯಾಕೆ ಮುಂದಾಗ್ತಾ ಇಲ್ಲ? ಹಾಕಬೇಕಾದ್ರೆ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು? ನೋಡಿ, ಈಗಾಗಲೇ ಅಲ್ಲಿ ಸಾಕಷ್ಟು ಕ್ರಮ ನಮ್ಮ ಸರ್ಕಾರ ಮಾಡಿದೆ. ಪರಮೇಶ್ವರ್ ಹೋಮ್ ಮಿನಿಸ್ಟ್ರು 2-3 ಸಲ ಕೂಡ ಹೋಗಿದ್ದಾರೆ. ದಿನೇಶ್ ಉಸ್ತುವಾರಿ ಸಚಿವರು ಮಾಡಿದ್ದಾರೆ. ಅಲ್ಲಿ ಕೆಲವರು ಹೊಬಿಚುವಲ್ ಅಫೆಂಡರ್ಸ್ ಅಂತ ಏನು ಹೇಳ್ತಾರೆ, ಅದು ನಿರಂತರವಾಗಿ ಅಲ್ಲಿ ಯಾವುದೇ ಒಬ್ಬನ ಸಮಾಜ ಬಗ್ಗೆ ನಾನು ಹೇಳೋದಿಲ್ಲ. ಯಾರು ತಪ್ಪು ಮಾಡೋದು ತಪ್ಪೇ, ಅವ್ರ ಮೇಲೆ ನಿರ್ದಾಕ್ಷಿಣ ಕ್ರಮ ತೊಗೊಳ್ತೀವಿ ನಾವು. ಅದು ಇತ್ತೀಚಿನ ದಿನಗಳಲ್ಲಿ ಅದು ಏನು ಪರ್ಸನಲ್ ಎನಿಮಿಟಿ ಏನಿದೆ, ವೈಯಕ್ತಿಕ ದ್ವೇಷಗಳೇನಿದೆ, ಅದ್ರ ಮೂಲಕ ಅದು ನಡೀತಾ ಇದೆ. ಅದು ನಡಿಬಾರ್ದು. ಡೆಫಿನೆಟ್ಲಿ ಇವತ್ತಿನ ಕೆಲ ಕಾಂಗ್ರೆಸ್ ಮುಖಂಡರು ಕೂಡ ಭಾಳ ಅದ್ರ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಇಮಿಡಿಯೇಟ್ಲಿ ಚೀಫ್ ಮಿನಿಸ್ಟರ್ ಕೂಡ ಮಾತಾಡಿದ್ದಾರೆ. ನಮ್ಮ DGಗೆ ಮಾತಾಡಿಬಿಟ್ಟು ಅಲ್ಲಿ ಇಮಿಡಿಯೇಟ್ಲಿ ಮಾಡಬೇಕಂತ ನಮ್ಮ ವಿಶ್ವಾಸ ಇದೆ. ಇದು ಅದು ಸರಿ ಹೋಗುತ್ತಂತ. ನಮ್ಮ ಸರ್ಕಾರ ಬಂದ ಮೇಲೆ ಸಾಕು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಯಾವುದು ಕಂಪ್ಲೀಟ್ ಆಗಿದೆ. ಬಟ್ ದಕ್ಷಿಣ ಕನ್ನಡದಲ್ಲಿ ಸ್ವಲ್ಪ ಇನ್ನೂ ಸರಿ ಆಗಬೇಕು. ಅದೇ ನೀವು BJP ಮೇಲೆ ಆರೋಪ ಮಾಡ್ತಾ ಇದ್ರಿ, ಒಂದು ಸೌಹಾರ್ದತೆ ನಿಲ್ಲಿಸ್ತಾ ಇಲ್ಲ ದಕ್ಷಿಣ ಕನ್ನಡದಲ್ಲಿ, ಈ ಥರ ಆಗ್ತಾ ಇದೆ ಅಂತ. ಆದರೆ ಈಗ ನಿಮ್ಮ ಸರ್ಕಾರ ಬಂದು 2 ವರ್ಷ ಆಯಿತು. ಯಾಕೆ ಇದನ್ನು ತಡೆಗಟ್ಟಕ್ಕೆ ಆಗ್ತಾ ಇಲ್ಲ? ಅಥವಾ ತಡೆಗಟ್ಟಬೇಕಂದ್ರೆ ಮುಸ್ಲಿಂ ನಾಯಕರು ಕೂಡ ಇದರಲ್ಲಿ ಭಾಗಿಯಾಗಬೇಕು, ಹಿಂದೂ ನಾಯಕರು ಭಾಗಿಯಾಗಬೇಕಾ, ರಾಜಕೀಯನ ಮರೆತು ಇದರಲ್ಲಿ ಒಂದಾಗಬೇಕಾದಂಥ ಅನಿವಾರ್ಯತೆ ಇದೆಯಾ ಅಂತ ಸರ್? ಹೌದು, ಇಲ್ಲಿ ರಾಜಕಾರಣ ಎಲ್ಲೂ ಬೆರೆಸಬಾರ್ದು. ಶಾಂತಿ, ನೆಮ್ಮದಿ, ಸಹಬಾಳ್ವೆ ಇರಬೇಕು. ಅದ್ರ ಮೂಲಕ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಕೂಡ ಆಗುತ್ತೆ. ನಮ್ಮ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಯಾರು ತಪ್ಪು ಮಾಡೋದು ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಸ್ವಲ್ಪ ನೋಡಿ, ಮುಂದಿನ ದಿನಗಳಲ್ಲಿ ಎಲ್ಲ ಸರಿ ಹೋಗುತ್ತೆ ಅಂತ ವಿಶ್ವಾಸ ಇದೆ. ಉಸ್ತುವಾರಿ ಸಚಿವರು ಅಲ್ಲಿ ಸರಿಯಾಗಿ ಹೋಗ್ತಾ ಇಲ್ಲ, ಅವರು ವಿಫಲರಾಗಿದ್ದಾರೆ. ಬೇರೆ ಅಲ್ಲಿಯ ಆ ಜಿಲ್ಲೆಯವರದೇ ಸಚಿವರನ್ನ ಮಾಡಿ ಅಲ್ಲಿ ಉಸ್ತುವಾರಿ ಸಚಿವರನ್ನ ಕೊಡಬೇಕು ಅಂದಾಗ ಅಲ್ಲಿ ಪರಿಸ್ಥಿತಿ ಹತೋಟಿಗಳು ಗೊತ್ತಾಗ್ತವೆ ಅನ್ನುವಂಥದ್ದು ಸರ್ ಸರಿಯಲ್ಲ. ಯಾಕಂದರೆ ದಿನೇಶ್ ಗುಂಡೂರಾವ್ ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ. ಅವರು ಒಪ್ಕೊಳ್ತಾ ಇದ್ದಾರೆ, ನಾನು ಸರಿಯಾಗಿ ಹೋಗ್ತಾ ಇಲ್ಲ ಅನ್ನುವಂಥದ್ದು ಅವರೇ ಒಪ್ಕೊಳ್ತಾ ಇದ್ದಾರೆ. ಈಗ ಅವ್ರು ಏನೆಲ್ಲ ಮಾಡಬೇಕು ಅದೆಲ್ಲ ಮಾಡಿದ್ದಾರೆ. ಯಾಕಂದರೆ ಅವ್ರ ಜಿಲ್ಲಾ ಮಂತ್ರಿಯಾಗಿ ನಿರಂತರವಾಗಿ ಅಲ್ಲಿ ಮಂಗಳೂರಲ್ಲಿ ಹೋಗ್ಬಿಟ್ಟು ಎಲ್ಲ ಸಭೆಗಳು ಮಾಡ್ತಾರೆ. ಶಾಂತಿ ಸಭೆ ಇರ್ಬೋದು, ಪೊಲೀಸ್ ಅವ್ರ ಡೈರೆಕ್ಷನ್ ಕೂಡ ಕೊಡ್ತಾ ಇದ್ದಾರೆ. ಆದರೆ ಕೆಲ ಕಾಣದ ಕೈಗಳು ಅಲ್ಲಿ ಶಾಂತಿ ನೆಲೆಸಬಾರ್ದು ಅಂತ ಕೆಲಸ ಮಾಡ್ತಾ ಇದೆ. ನನ್ನ ರಾಜಕೀಯ ಬೆಳೆಸೋದಿಲ್ಲ, ಅದು ನೀವೇ ಊಹೆ ಮಾಡ್ಕೋಬೇಕು. ಅದರಿಂದ ನಾವು ಅಲ್ಲಿ ಶಾಂತಿ, ನೆಮ್ಮದಿ, ಸಹಬಾಳ್ವೆ ಬಾಳ್ಬೇಕಂತ ನಮ್ಮ ಏನು ಸರ್ಕಾರದ ಚಿಂತನೆ ಇದೆ, ಅದ್ರ ಮೂಲಕ ಮುಂದಿನಗಳೇ ಇನ್ನು ಕೂಡ ಸರಿ ಮಾಡ್ತೀವಿ ಅಂತ ಹೇಳೋದು ಬಯಸ್ತಾ ಇದ್ದೇನೆ. ಅಲ್ಲಿಯ ಸ್ಥಳೀಯ ಮುಸ್ಲಿಂ ಮುಖಂಡರೇ ಕಾಂಗ್ರೆಸ್ ಪಕ್ಷದ ಮೇಲೆ ಅಸಮಾಧಾನಗೊಂಡಿದ್ದಾರೆ ಅನ್ನುವಂಥದ್ದು ಸರ್. ಕಾಂಗ್ರೆಸ್ ಪಕ್ಷದಿಂದ ಹೊರಗೆ ಬನ್ನಿ ಅನ್ನುವಂಥ ಒಂದು ಕರೆಯನ್ನು ಕೂಡ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಕೆಲವು ನಿನ್ನೆ ಒಂದು ಸಭೆ ಮಾಡಿ ಅಲ್ಲಿ ಅವರು ಮಾತಾಡಿದ್ದಾರೆ, ಫೋನು ಮಾಡಿದರು ನಮಗೆ. ಅದು ಅವರು ಸ್ವಲ್ಪ ನೋವಿಂದ, ಮೊನ್ನೆ ಒಂದು ಮರ್ಡರ್ ಬೇರೆ ಆಯಿತು. ಸೊ ಅದರಿಂದ ಅವರ ಜನ ಇವತ್ತು ಇಂಥ ಘಟನೆ ಆಗಿದೆ ಅಂತ. ಇಲ್ಲಿ ನಾವು ಯಾವುದೇ ಜಾತಿ ಜನಾಂಗ ನೋಡೋದಿಲ್ಲ. ಯಾರು ತಪ್ಪು ಮಾಡ್ತಾರೆ ಅವ್ರ ಮೇಲೆ ನಾವು ಆ್ಯಕ್ಷನ್ ತೊಗೊಳ್ತೀವಿ, ಅವ್ರನ್ನ ಅರೆಸ್ಟ್ ಮಾಡ್ತೀವಿ, ಶಾಂತಿನ ನೆಲೆಸ್ತೀವಿ. ನಾವು ಇನ್ನೆಷ್ಟು ದಿನ ತೊಗೋಬಹುದು ಸರ್ ಈ ಥರದ ಕೊಲೆಗಳು ಸ್ಟಾಪ್ ಆಗೋಕ್ಕೆ? ಈಗಾಗಲೇ ನಾವು ನಿರಂತರವಾಗಿ ನಾವು ಮಾಡ್ತಾ ಇದ್ದೀವಿ. ಒಂದೊಂದು ಘಟನೆಗಳಾಗ್ತಾ ಇದೆ, ಅದನ್ನು ಸರಿ ಮಾಡೋಂಥ ಕೆಲಸ ನಮ್ಮ ಸರ್ಕಾರ ಮಾಡುತ್ತೆ. ನಾವು ಹೋಮ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಹೋಮ್ ಮಿನಿಸ್ಟರ್ ಇರ್ಬೋದು, ನಿರಂತರವಾಗಿ ಅಲ್ಲಿ ಜಿಲ್ಲೆಯ ಅಧಿಕಾರಿಗಳ ಸಂಪರ್ಕದಲ್ಲಿದ್ದಾರೆ. ಅದೆಲ್ಲ ಗಮನಿಸ್ತಾ ಇದ್ದಾರೆ. ನಾವು ಸರಿ ಮಾಡ್ತೀವಿ, ನಮ್ಗೆ ವಿಶ್ವಾಸ ಇದೆ. ಥ್ಯಾಂಕ್ ಯು. ರಾಜ್ಯದ ಬಹುತೇಕ ಕಡೆ ಶಾಂತಿ ನೆಲೆಸಿದ್ರು ದಕ್ಷಿಣ ಕನ್ನಡದಲ್ಲಿ ಈಗಲೂ ಕೂಡ ಉದ್ವಿಗ್ನವಾದ ವಾತಾವರಣ ಇದೆ. ಅದಕ್ಕೆ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ. ಕೆಲವೊಂದಷ್ಟು ಸಮಸ್ಯೆಗಳಾಗಿರೋದಂತೂ ನಿಜ. ಕಾಂಗ್ರೆಸ್ ಮುಖಂಡರ ಮೇಲೆ ಮುಸ್ಲಿಂ ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿದ್ದು ಕೂಡ ನಿಜ. ಎಲ್ಲವನ್ನು ಕೂಡ ಸರಿ ಮಾಡುವಂಥ ಕೆಲಸಗಳಾಗುತ್ತೆ. ಸ್ವಲ್ಪ ಸಮಯ ಬೇಕು. ಆ ಸಮಯದಲ್ಲಿ ನಾವು ಸರಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ದಕ್ಷಿಣ ಕನ್ನಡ ಶಾಂತಿಯುತವಾಗಿ ಆಗುತ್ತೆ ಅನ್ನುವಂಥ ಒಂದು ವಿಶ್ವಾಸವನ್ನು ಸಲೀಂ ಅಹಮದ್ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂದ್ರಮಠ, ರಿಪಬ್ಲಿಕ್ TV, ಇದು ನಿಮ್ಮ ಧ್ವನಿ. ಮಂಗಳೂರಿನಲ್ಲಿ ಅಥವಾ ದಕ್ಷಿಣ ಕನ್ನಡದಲ್ಲಿ ಇತ್ತೀಚೆಗೆ ಕೊಲೆಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಒಂದು ಕಡೆ ಹಿಂದೂ ಮತ್ತು ಮುಸ್ಲಿಂ ಅಸಂಖ್ಯಾತ ಸಂಖ್ಯೆಯಲ್ಲಿ ಕೊಲೆಗಳಾಗ್ತಾ ಇರ್ತಕ್ಕಂಥದ್ದು. ಯಾವುದೋ ಕಡೆ ಶಾಂತಿ ನೆಲೆಸ್ತಾ ಇಲ್ಲ. ಇದು ಒಂದು ರೀತಿಯಲ್ಲಿ ದ್ವೇಷದ ರಾಜಕೀಯ ಬೆಳ್ಕೊಂಡು ಹೋಗ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ವಿಧಾನ ಪರಿಷತ್ ಮುಖ್ಯ ಸಚೇತಕರು ಮತ್ತು ಕಾಂಗ್ರೆಸ್ನ ಹಿರಿಯ ನಾಯಕರಾದಂಥ ಸಲೀಂ ಅಹಮದ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ರೀತಿಯಾದಂಥ ವಾತಾವರಣ ಇದೆ ಅಂತ ತಾವು ಗಮನಿಸಿದ್ರಿ. ಹಿಂದೂ ಮುಸ್ಲಿಂ ಮಧ್ಯೆ ಇತ್ತೀಚೆಗೆ ದ್ವೇಷದ ಬಹಳ ಬೆಳೀತಾ ಇದೆ. ಇದಕ್ಕೆ ಕಡಿವಾಣ ಹಾಕೋಕ್ಕೆ ಸರ್ಕಾರ ಯಾಕೆ ಮುಂದಾಗ್ತಾ ಇಲ್ಲ? ಹಾಕಬೇಕಾದ್ರೆ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು? ನೋಡಿ, ಈಗಾಗಲೇ ಅಲ್ಲಿ ಸಾಕಷ್ಟು ಕ್ರಮ ನಮ್ಮ ಸರ್ಕಾರ ಮಾಡಿದೆ.
ಪರಮೇಶ್ವರ್ ಹೋಮ್ ಮಿನಿಸ್ಟ್ರು 2-3 ಸಲ ಕೂಡ ಹೋಗಿದ್ದಾರೆ. ದಿನೇಶ್ ಉಸ್ತುವಾರಿ ಸಚಿವರು ಮಾಡಿದ್ದಾರೆ. ಅಲ್ಲಿ ಕೆಲವರು ಹೊಬಿಚುವಲ್ ಅಫೆಂಡರ್ಸ್ ಅಂತ ಏನು ಹೇಳ್ತಾರೆ, ಅದು ನಿರಂತರವಾಗಿ ಅಲ್ಲಿ ಯಾವುದೇ ಒಬ್ಬನ ಸಮಾಜ ಬಗ್ಗೆ ನಾನು ಹೇಳೋದಿಲ್ಲ, ಯಾರು ತಪ್ಪು ಮಾಡೋದು ತಪ್ಪೇ, ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ತೀವಿ ನಾವು. ಅದು ಇತ್ತೀಚಿನ ದಿನಗಳಲ್ಲಿ ಅದು ಏನು ಪರ್ಸನಲ್ ಎನಿಮಿನಿಟಿ ಏನಿದೆ, ವೈಯಕ್ತಿಕ ದ್ವೇಷಗಳೇನಿದೆ, ಅದ್ರ ಮೂಲಕ ಅದು ನಡೀತಾ ಇದೆ. ಅದು ನಡಿಬಾರ್ದು. ಡೆಫಿನೆಟ್ಲಿ ಇವತ್ತಿನ ಕೆಲ ಕಾಂಗ್ರೆಸ್ ಮುಖಂಡರು ಕೂಡ ಭಾಳ ಅದ್ರ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಇಮಿಡಿಯೇಟ್ಲಿ ಚೀಫ್ ಮಿನಿಸ್ಟರ್ ಕೂಡ ಮಾತಾಡಿದ್ದಾರೆ, ನಮ್ಮ ಡಿ ಜಿಗೆ ಮಾತಾಡಿಬಿಟ್ಟು ಅಲ್ಲಿ ಇಮಿಡಿಯೇಟ್ಲಿ ಮಾಡಬೇಕಂತ ನಮ್ಗೆ ವಿಶ್ವಾಸ ಇದೆ. ಇದು ಅದು ಸರಿ ಹೋಗುತ್ತಂತ. ನಮ್ಮ ಸರ್ಕಾರ ಬಂದ ಮೇಲೆ ಸಾಕು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಯಾವುದು ಕಂಪ್ಲೀಟ್ ಆಗಿದೆ. ಬಟ್ ದಕ್ಷಿಣ ಕನ್ನಡದಲ್ಲಿ ಸ್ವಲ್ಪ ಇನ್ನೂ ಸರಿ ಆಗಬೇಕು. ಅದೇ ನೀವು ಬಿಜೆಪಿ ಮೇಲೆ ಆರೋಪ ಮಾಡ್ತಾ ಇದ್ರಿ, ಒಂದು ಸೌಹಾರ್ದತೆ ನಿಲ್ಲಿಸ್ತಾ ಇಲ್ಲ ದಕ್ಷಿಣ ಕನ್ನಡದಲ್ಲಿ, ಈ ಥರ ಆಗ್ತಾ ಇದೆ ಅಂತ. ಆದರೆ ಈಗ ನಿಮ್ಮ ಸರ್ಕಾರ ಬಂದು 2 ವರ್ಷ ಆಯಿತು, ಯಾಕೆ ಇದನ್ನು ತಡೆಗಟ್ಟಕ್ಕೆ ಆಗ್ತಾ ಇಲ್ಲ? ಅಥವಾ ತಡೆಗಟ್ಟಬೇಕಂದ್ರೆ ಮುಸ್ಲಿಂ ನಾಯಕರು ಕೂಡ ಇದರಲ್ಲಿ ಭಾಗಿಯಾಗಬೇಕು, ಹಿಂದೂ ನಾಯಕರು ಭಾಗಿಯಾಗಬೇಕಾ, ರಾಜಕೀಯನ ಮರೆತು ಇದರಲ್ಲಿ ಒಂದಾಗಬೇಕಾದಂಥ ಅನಿವಾರ್ಯತೆ ಇದೆ ಅಂತ ಸರ್? ಹೌದು, ಇಲ್ಲಿ ರಾಜಕಾರಣ ಎಲ್ಲೂ ಬೆರೆಸಬಾರ್ದು, ಶಾಂತಿ ನೆಮ್ಮದಿ ಸಹಬಾಳ್ವೆ ಇರಬೇಕು. ಅದ್ರ ಮೂಲಕ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಕೂಡ ಆಗುತ್ತೆ. ನಮ್ಮ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಯಾರು ತಪ್ಪು ಮಾಡೋದು ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಸ್ವಲ್ಪ ನೋಡಿ ಮುಂದಿನ ದಿನಗಳಲ್ಲಿ ಎಲ್ಲ ಸರಿ ಹೋಗುತ್ತೆ ಅಂತ ವಿಶ್ವಾಸ ಇದೆ. ಉಸ್ತುವಾರಿ ಸಚಿವರು ಅಲ್ಲಿ ಸರಿಯಾಗಿ ಹೋಗ್ತಾ ಇಲ್ಲ, ಅವರು ವಿಫಲರಾಗಿದ್ದಾರೆ. ಬೇರೆ ಅಲ್ಲಿಯ ಆ ಜಿಲ್ಲೆಯವರದೇ ಸಚಿವರನ್ನ ಮಾಡಿ ಅಲ್ಲಿ ಉಸ್ತುವಾರಿ ಸಚಿವರನ್ನ ಕೊಡಬೇಕು ಅಂದಾಗ ಅಲ್ಲಿ ಪರಿಸ್ಥಿತಿ ಹತೋಟಿಗಳು ಗೊತ್ತಾಗ್ತವೆ ಅನ್ನುವಂಥದ್ದು ಸರ್. ಅದು ಸರಿಯಲ್ಲ. ಯಾಕಂದರೆ ದಿನೇಶ್ ಗುಂಡೂರಾವ್ ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ, ಅವರು ಒಪ್ಕೊಳ್ತಾ ಇದ್ದಾರೆ, ನಾನು ಸರಿಯಾಗಿ ಹೋಗ್ತಾ ಇಲ್ಲ ಅನ್ನುವಂಥದ್ದು ಅವರೇ ಒಪ್ಕೊಳ್ತಾ ಇದ್ದಾರೆ. ಈಗ ಅವ್ರು ಏನೆಲ್ಲ ಮಾಡಬೇಕು ಅದೆಲ್ಲ ಮಾಡಿದ್ದಾರೆ. ಯಾಕಂದರೆ ಅವ್ರ ಜಿಲ್ಲಾ ಮಂತ್ರಿಯಾಗಿ ನಿರಂತರವಾಗಿ ಅಲ್ಲಿ ಮಂಗಳೂರಲ್ಲಿ ಹೋಗ್ಬಿಟ್ಟು ಎಲ್ಲ ಸಭೆಗಳು ಮಾಡ್ತಾರೆ, ಶಾಂತಿ ಸಭೆ ಇರ್ಬೋದು, ಪೊಲೀಸರು ಡೈರೆಕ್ಷನ್ ಕೂಡ ಕೊಡ್ತಾ ಇದ್ದಾರೆ. ಆದರೆ ಕೆಲ ಕಾಣದ ಕೈಗಳು ಅಲ್ಲಿ ಶಾಂತಿ ನೆಲೆಸಬಾರ್ದು ಅಂತ ಕೆಲಸ ಮಾಡ್ತಾ ಇದೆ. ನನ್ನ ರಾಜಕೀಯ ಬೆಳೆಸೋದಿಲ್ಲ, ಅದು ನೀವೇ ಊಹೆ ಮಾಡ್ಕೋಬೇಕು. ಅದರಿಂದ ನಾವು ಅಲ್ಲಿ ಶಾಂತಿ ನೆಮ್ಮದಿ ಬಾಳಬೇಕಂತ ನಮ್ಮ ಏನು ಸರ್ಕಾರದ ಚಿಂತನೆ ಇದೆ, ಅದ್ರ ಮೂಲಕ ಮುಂದಿನಗಳ ಇನ್ನು ಕೂಡ ಸರಿ ಮಾಡ್ತೀವಿ ಅಂತ ಹೇಳೋದು ಬಯಸ್ತಾ ಇದ್ದೇನೆ. ಅಲ್ಲಿಯ ಸ್ಥಳೀಯ ಮುಸ್ಲಿಂ ಮುಖಂಡರೇ ಕಾಂಗ್ರೆಸ್ ಪಕ್ಷದ ಮೇಲೆ ಅಸಮಾಧಾನಗೊಂಡಿದ್ದಾರೆ ಅನ್ನುವಂಥದ್ದು ಸರ್. ಕಾಂಗ್ರೆಸ್ ಪಕ್ಷದಿಂದ ಹೊರಗೆ ಬನ್ನಿ ಅನ್ನುವಂಥ ಒಂದು ಕರೆಯನ್ನು ಕೂಡ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಕೆಲವು ನಿನ್ನೆ ಒಂದು ಸಭೆ ಮಾಡಿ ಅಲ್ಲಿ ಅವರು ಮಾತಾಡಿದ್ದಾರೆ, ಫೋನು ಮಾಡಿದರು ನಮಗೆ. ಅದು ಅವರು ಸ್ವಲ್ಪ ನೋವಿಂದ ಮೊನ್ನೆ ಒಂದು ಮರ್ಡರ್ ಬೇರೆ ಆಯಿತು. ಸೊ ಅದರಿಂದ ಅವರ ಜನ ಇವತ್ತು ಇಂಥ ಘಟನೆ ಆಗಿದೆ ಅಂತ. ಇಲ್ಲಿ ನಾವು ಯಾವುದೇ ಜಾತಿ ಜನಾಂಗ ನೋಡೋದಿಲ್ಲ, ಯಾರು ತಪ್ಪು ಮಾಡ್ತಾರೆ ಅವ್ರ ಮೇಲೆ ನಾವು ಆ್ಯಕ್ಷನ್ ತೊಗೊಳ್ತೀವಿ, ಅವ್ರನ್ನ ಅರೆಸ್ಟ್ ಮಾಡ್ತೀವಿ, ಶಾಂತಿ ನೆಲೆಸ್ತೀವಿ. ನಾವು ಇನ್ನೆಷ್ಟು ದಿನ ತಗೋಬಹುದು ಸರ್ ಈ ಥರದ ಕೊಲೆಗಳು ಸ್ಟಾಪ್ ಆಗೋಕ್ಕೆ? ಇಲ್ಲ, ಈಗಾಗಲೇ ನಾವು ನಿರಂತರವಾಗಿ ನಾವು ಮಾಡ್ತಾ ಇದ್ದೀವಿ. ಒಂದೊಂದು ಘಟನೆಗಳಾಗ್ತಾ ಇದೆ, ಅದನ್ನು ಸರಿ ಮಾಡೋಂಥ ಕೆಲಸ ನಮ್ಮ ಸರ್ಕಾರ ಮಾಡುತ್ತೆ. ನಾವು ಹೋಮ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಹೋಮ್ ಮಿನಿಸ್ಟರ್ ಇರ್ಬೋದು, ನಿರಂತರವಾಗಿ ಅಲ್ಲಿ ಜಿಲ್ಲೆಯ ಅಧಿಕಾರಿಗಳ ಸಂಪರ್ಕದಲ್ಲಿದ್ದಾರೆ, ಅದೆಲ್ಲ ಗಮನಿಸ್ತಾ ಇದ್ದಾರೆ. ನಾವು ಸರಿ ಮಾಡ್ತೀವಿ, ನಮ್ಗೆ ವಿಶ್ವಾಸ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರಾಜ್ಯದ ಬಹುತೇಕ ಕಡೆ ಶಾಂತಿ ನೆಲೆಸಿದ್ರು, ದಕ್ಷಿಣ ಕನ್ನಡದಲ್ಲಿ ಈಗಲೂ ಕೂಡ ಉದ್ವಿಗ್ನವಾದ ವಾತಾವರಣ ಇದೆ. ಅದಕ್ಕೆ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ. ಕೆಲವೊಂದಷ್ಟು ಸಮಸ್ಯೆಗಳಾಗಿರೋದಂತೂ ನಿಜ. ಕಾಂಗ್ರೆಸ್ ಮುಖಂಡರ ಮೇಲೆ ಮುಸ್ಲಿಂ ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿದ್ದು ಕೂಡ ನಿಜ. ಎಲ್ಲವನ್ನು ಕೂಡ ಸರಿ ಮಾಡುವಂಥ ಕೆಲಸಗಳಾಗುತ್ತೆ. ಸ್ವಲ್ಪ ಸಮಯ ಬೇಕು, ಆ ಸಮಯದಲ್ಲಿ ನಾವು ಸರಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ದಕ್ಷಿಣ ಕನ್ನಡ ಶಾಂತಿಯುತವಾಗಿ ಆಗುತ್ತೆ ಅನ್ನುವಂಥ ಒಂದು ವಿಶ್ವಾಸವನ್ನು ಸಲೀಂ ಅಹಮದ್ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂದ್ರಮಠ, ರಿಪಬ್ಲಿಕ್ ಟಿವಿ, ಇದು ನಿಮ್ಮ ಧ್ವನಿ.